ನಮಸ್ತೆ. ಇವತ್ತು ವಿಶ್ವ ಪರಿಸರ ದಿನ. ಎಲ್ಲರಿಗೂ ಕೂಡ ಪರಿಸರ ಎಷ್ಟು ಅತ್ಯಮೂಲ್ಯವಾಗಿರುವಂಥದ್ದಂದರೆ ಸಾಕಷ್ಟು ಜನ ಅದ್ರ ಬಗ್ಗೆ ಏನೇನೋ ಸಂಕಲನಗಳನ್ನು ಕೂಡ ಬರೆದಿದ್ದಾರೆ, ಸಾಕಷ್ಟು ಸೇವೆಗಳನ್ನು ಮಾಡಿದ್ದಾರೆ. ಅದರಲ್ಲೇ ಸಾಲು ಮರದ ತಿಮ್ಮಕ್ಕ ಕೂಡ ಅವರು. ಪರಿಸರ ಅಂತ ಹೇಳಿದ್ರೆ ಈ ಒಂದು ಪ್ರತಿಯೊಂದು ಜೀವರಾಶಿಗಳು ಕೂಡ ಅಮೂಲ್ಯವಾಗಿರ್ತಕ್ಕಂಥ ಒಂದು ಪ್ರಕೃತಿ. ಈ ಪಂಚಭೂತಗಳಿಂದ ನಿರ್ಮಾಣ ಆಗಿರುವಂಥದ್ದೇ ಈ ಪ್ರಪಂಚ. ಆ ಪ್ರಪಂಚದಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದೇ ಈ ಮಾನವ ಶರೀರ. ಈ ಶರೀರವು ಕೂಡ ಒಂದು ಗಿಡದ ಹಾಗೆಯೇ. ಹೇಗೆ ಗಿಡಕ್ಕೆ ನಾವು ಪಾಲನೆ, ಲಾಲನೆ, ಪೋಷಣೆ ಮಾಡಿದಾಗ ಅದ್ಭುತವಾಗಿರ್ತಕ್ಕಂಥ ಫಲಾಫಲಗಳನ್ನು ನಿರೀಕ್ಷಣೆ ಮಾಡಬಹುದೋ, ಅದೇ ಥರ ನಮ್ಮ ದೇಹವೂ ಕೂಡ ನಾವು ಪ್ರತಿನಿತ್ಯದ ಯೋಗಾಭ್ಯಾಸಗಳನ್ನು, ಧ್ಯಾನಗಳನ್ನು, ಉತ್ತಮ ಆಲೋಚನೆಗಳನ್ನು ಬೆಳೆಸ್ಕೊಂಡಾಗಲೂ ಕೂಡ ನಮ್ಮ ಶರೀರ ಅಂದರೆ ಈ ಸ್ಥೂಲಕಾಯ, ಈ ಸ್ಥೂಲ ಶರೀರದಿಂದ ಅನೇಕ ರೀತಿಯ ಅದ್ಭುತ ವಿಚಾರಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಅನುವಾಗುತ್ತೆ. ಹಾಗೆಯೇ ಈ ಪ್ರಕೃತಿ ಮಾತೆ ನಮಗೆ ಅದೆಷ್ಟು ಅಗಾಧವಾಗಿರ್ತಕ್ಕಂಥ ಶಕ್ತಿಯನ್ನು, ಅಗಾಧವಾಗಿರ್ತಕ್ಕಂಥ ಒಂದು ಪ್ರಕೃತಿಯನ್ನು ಕೊಟ್ಟಿದೆ. ಅದಕ್ಕೆ ನಾವು ಆಭಾರಿಯಾಗಿರ್ಬೇಕಲ್ವಾ? ಒಂದು ಸಣ್ಣ ಪ್ರತಿಜ್ಞೆಯನ್ನು ಮಾಡೋಣ. ನಾವೇನು ಸಾಲು ಮರದ ತಿಮ್ಮಕ್ಕ ಆಗಬೇಕು ಅಂತ ಇಲ್ಲ, ಆದರೆ ಅವರು ಮಾಡಿಕೊಟ್ಟಂಥ, ಅವ್ರು ಹಾಕಿಕೊಟ್ಟಂಥ ಒಂದು ದಾರಿಯಲ್ಲಿ ಒಂದು ಸಣ್ಣ ಮಾರ್ಗದರ್ಶನವನ್ನು ನಾವು ಪಡ್ಕೊಂಡಾಗ ನಾವು ಕೂಡ ಪ್ರಕೃತಿಯನ್ನು ಉಳಿಸೋದ್ರಲ್ಲಿ, ಬೆಳೆಸೋದ್ರಲ್ಲಿ ಒಬ್ಬರಾಗ್ತೀವಿ. ನಾವು ಅನೇಕ ಸಮಾರಂಭಗಳಿಗೆ ಹೋಗ್ತಿರ್ತೀವಿ, ಸಾಕಷ್ಟು ಮದುವೆಗಳಿಗೆ ಹೋಗ್ತಿರ್ತೀವಿ. ನಮ್ಮ ಒಂದು ಘನತೆ, ಗೌರವಕ್ಕೆ ತಕ್ಕ ಹಾಗೇನೆ ಸಾಕಷ್ಟು ಪ್ರತಿಷ್ಠಿತವಾಗಿರ್ತಕ್ಕಂಥ ಉಡುಗೊರೆಗಳನ್ನು ಕೊಡ್ತೀವಿ ಅಲ್ವಾ? ಆ ಉಡುಗೊರೆಗಳಲ್ಲಿ ಎಲ್ಲಿ ಸೇರುತ್ತೆ? ಕೆಲವೊಂದು ದಿನಗಳಲ್ಲಿ ಗೋಡೆಗಳಲ್ಲಿರುತ್ತೆ, ಆಮೇಲೆ ಅದು ಮೂಲೆ ಗುಂಪಾಗುತ್ತೆ. ಅದೇ ಒಂದು ಸಮಾರಂಭಗಳಲ್ಲಿ ನೀವು ಇವತ್ತು ಪ್ರತಿಜ್ಞೆ ಮಾಡುವಂತಹ ಒಂದು ಗಿಡ, ಒಂದು ಅದ್ಭುತವಾಗಿರ್ತಕ್ಕಂಥ ಔಷಧಿ ಸಸ್ಯಗಳನ್ನು ನೀವು ಅವರಿಗೆ ಉಡುಗೊರೆಯಾಗಿ ಕೊಟ್ಟಾಗ ಆ ಒಂದು ಸಸ್ಯ ಹೆಮ್ಮರವಾಗಿ ಬೆಳೆಯುತ್ತೆ. ಆ ಸಸ್ಯದಿಂದ ಅನೇಕ ಜನಕ್ಕೆ ಉಪಯೋಗ ಆಗುತ್ತೆ. ಅದು ಹಣ್ಣಿನ ಮರವೂ ಆಗಿರಬಹುದು, ಔಷಧಿಯ ಸಸ್ಯವೂ ಆಗಿರಬಹುದು. ಅನೇಕ ನೋಡಿ, ಇವಾಗ ನಮ್ಮಲ್ಲೆಲ್ಲವೂ ಕೂಡ ಔಷಧಿ ಸಸ್ಯಗಳು ಮರೆಮಾಚ್ತಾ ಇದೆ. ಕೆಲವು ಸಸ್ಯಗಳೇ ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಔಷಧ ಸಸ್ಯಗಳನ್ನು ಉಳಿಸೋದು, ಬೆಳೆಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಬೇಕು. ಹಾಗಾಗಿ ಇವತ್ತಿನ ಒಂದು ಏನು ಪ್ರಕೃತಿಯ ದಿನ ಇದೆ, ಪರಿಸರ ದಿನ ಇದೆ, ಆ ಒಂದು ಆಚರಣೆಯನ್ನು ಈ ತಿಂಗಳಿಂದ ಹಿಡಿದು ಒಂದು 3 ತಿಂಗಳವರೆಗೂ ಕೂಡ ಮಾಡಲಾಗುತ್ತೆ. ಪ್ರತಿಯೊಬ್ಬರೂ ಕೂಡ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಯಜ್ಞದಲ್ಲಿ ಭಾಗಿಯಾಗಿ ನಿಮಗೆ ಸಾಧ್ಯ ಆಗಿರೋ ದಿವಸಗಳಲ್ಲಿ ಎಲ್ಲೆಲ್ಲೂ ನೀವು ಸಮಾರಂಭಗಳಿಗೆ ಹೋಗ್ತೀರಿ, ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ಕಾರ್ಯಕ್ರಮಗಳಿಗೆ ಹೋಗ್ತೀರಿ, ಒಂದು ಅರಿವಿನ ಪುಸ್ತಕ ಕೊಡಿ. ಆ ಪುಸ್ತಕ ಈ ಪ್ರಕೃತಿಯ ಬಗ್ಗೆ ಇರಬೇಕು, ಈ ಅಳಿವು ಉಳಿವಿನ ಬಗ್ಗೆ ಇರಬೇಕು, ಪ್ರಕೃತಿ ಉಳಿಸೋದ್ರಿಂದ ನಾವೇನೆಲ್ಲ ಬೆನಿಫಿಟ್ಗಳನ್ನು ಪಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಇರಬೇಕು ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಆದರ್ಶ ತತ್ವಗಳ ಒಂದು ಸಂಕಲನವನ್ನು ಒಂದು ಪುಸ್ತಕವಾದ ಮಾದರಿಯಾಗಿ ಕೊಡಿ. ಹಾಗೆಯೇ ಒಂದು ಗಿಡವನ್ನು ನೀವು ಅವರಿಗೆ ಗಿಫ್ಟ್ ಆಗಿ ಕೊಡಿ. ಒಂದು ಗಿಡ ಕೊಟ್ಟಾಗ ಇದೆಷ್ಟು ಅಮೂಲ್ಯವಾಗಿರ್ತಕ್ಕಂಥ ಒಂದು ಉಡುಗೊರೆ ಆಗುತ್ತೆ ಅಂದರೆ ಯಾವುದೇ ಒಂದು ಉಡುಗೊರೆಯೂ ಕೂಡ ಅದು ಸರಿಸಾಮಾನ ಬರೋದಿಲ್ಲ. ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಉಡುಗೊರೆಯಾಗಿ ಪರಿಣಮಿಸುತ್ತೆ. ನಾಳೆ ಅಲ್ಲ, ನಾಡ್ದು ಅಲ್ಲ, ನಿಮ್ಮ ಮುಂದಿನ ತಲಾತಲಾಂತರವರೆಗೂ ಕೂಡ ಆ ಗಿಡ ಅವರಿಗೆ ಬೆಳಕಾಗಿರುತ್ತೆ. ಹಾಗಾಗಿ ಇವತ್ತಿಂದ ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ. ಪರಿಸರ ದಿನಾಚರಣೆಯ ಪ್ರಯುಕ್ತವಾಗಿ ನಾವು ಯಾವುದೇ ಒಂದು ಸಮಾರಂಭಕ್ಕೆ ಹೋದರೆ, ಸಭೆಗಳಿಗೆ ಹೋದರೆ, ಇವತ್ತಿನಿಂದ ನಾವು ಎಲ್ಲಿವರೆಗೂ ನಾವು ಇರ್ತೀವೋ ಅಲ್ಲಿವರೆಗೂ ಪ್ರಕೃತಿಗೆ ನಾವು ಋಣಿಯಾಗಿರ್ತೇವೆ, ಬಿಟ್ಟರೆ ಪ್ರಕೃತಿ ನಮಗೆ ಋಣಿಯಾಗಿರೋದಿಲ್ಲ. ಹಾಗಾಗಿ ಆ ಪ್ರಕೃತಿಯ ಋಣವನ್ನು ಈ ಥರದ ಮುಖಾಂತರ ನಾವೆಲ್ಲರೂ ತೀರಿಸ್ತಾ ಬರೋಣ. ಹಾಗೆಯೇ ಪ್ರಕೃತಿಯಂತಿರುವ ಈ ದೇಹವನ್ನು ದಿನನಿತ್ಯದ ಉತ್ತಮ ಆಲೋಚನೆಗಳು, ಉತ್ತಮ ಧ್ಯಾನಗಳು, ಪ್ರಾಣಾಯಾಮಗಳು, ಮುದ್ರಾಗಳ ಪ್ರಯೋಗದಿಂದ, ಆಧ್ಯಾತ್ಮಿಕ ಚಿಕಿತ್ಸೆಯ ಪ್ರಯೋಗದಿಂದ ನಮ್ಮ ಈ ಶರೀರವನ್ನು ಕೂಡ ಅದ್ಭುತವಾಗಿರ್ತಕ್ಕಂಥ ಪರಿಸರದ ಹಾಗೆಯೇ ಸಂರಕ್ಷಿಸ್ತಾ ಬರ್ತೀವಿ ಅಂತ ನಂಬ್ತೇನೆ. ಹಾಗೆಯೇ ಸಾಕಷ್ಟು ವಿಡಿಯೋಗಳನ್ನು ನೋಡಬೇಕು ಮತ್ತು ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಹಂಚ್ಕೋಬೇಕು ನನಗೂ ಉತ್ಸಾಹ ಇದೆ. ನಾನು ಕೂಡ ಉತ್ಸುಕನಾಗಿದ್ದೇನೆ. ನಿಮಗೆ ಯಾವ ಒಂದು ಪ್ರಶ್ನೆಗಳಿದ್ದರೆ, ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನೀವು ತೋಚಿದ್ರೆ ಆ ಒಂದು ವಿಷಯದ ಬಗ್ಗೆ ಕೂಡ ನಾನು ಮಾತಾಡಲಿಕ್ಕೆ ಮುಂದೆ ಬರ್ತೇನೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋಗಳನ್ನು ನೋಡಿ. ಎಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥದ್ದನ್ನು ಎಲ್ಲರೂ ಎಲ್ಲವನ್ನೂ ಮಾಡಬೇಕು ಅಂತ ಇಲ್ಲ. ಎಲ್ಲರೂ ಎಲ್ಲವನ್ನೂ ಮಾಡುವಾಗ ಕೆಲವೊಂದು ವಿಶೇಷವಾಗಿ ಮಾಡಿದ್ರೆ ಸಾಕು, ಅದಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಭಾವಿಸ್ತೇನೆ. ನಮಸ್ಕಾರ. ಹಾಗೆ